ಹಾಯ್, ನಮಸ್ತೆ. ನಾನು ನಿಮ್ಮ ಪೂರ್ಣ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕ್ಲಾಸ್‌ನಲ್ಲಿ ಕನ್ನಡ ವ್ಯಾಕರಣ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಕನ್ನಡ ವ್ಯಾಕರಣ ಅಫ್‌ಕೋರ್ಸ್ ನಮ್ಮ ಮಾತೃಭಾಷೆ ಕನ್ನಡ ಆಗಿದೆ. ನಮ್ಮ ರಾಜ್ಯ ಕರ್ನಾಟಕ ಆಗಿದೆ. ನಾವು ನಮ್ಮ ಭಾಷೆನ ತುಂಬ ಗೌರವಿಸ್ತೀವಿ ಮತ್ತು ಪ್ರೀತಿಸ್ತೀವಿ. ಅದು ನಮ್ಮ ಭಾಷೆ ಆಗಿರೋದು ನಮಗೆ ತುಂಬ ಪ್ರೌಡ್ ಫೀಲಿಂಗ್. ಏನಕ್ಕೆ ಅಂದರೆ ಕನ್ನಡ ನಮಗೆ ಬೇಗ ಕನೆಕ್ಟ್ ಆಗುವಂಥ ಭಾಷೆ. ಅದು ನಮಗೆ ತುಂಬ ತುಂಬ ಸುಲಭವಾಗಿ ಮಾತಾಡ್ತೀವಿ ಮತ್ತು ಬೇಗ ಅರ್ಥ ಮಾಡ್ಕೊತೀವಿ, ರಿಯಾಕ್ಟ್ ಮಾಡ್ತೀವಿ. ಅದು ನಮಗೆ ತುಂಬ ಅದೇ ಹತ್ರವಾಗುವಂಥ ಭಾಷೆಯಾಗಿದೆ. ಅದನ್ನು ನಾವು ತುಂಬ ಪ್ರೀತಿಸ್ತೀವಿ ಮತ್ತು ಗೌರವಿಸ್ತೀವಿ. ಸೊ, ನಾವು ಕನ್ನಡದ ಬಗ್ಗೆ ತಿಳ್ಕೊಳ್ತಾ ಹೋದಷ್ಟು ಅದ್ರದ್ದು ಆಳ ತುಂಬ ಇದೆ. ಇಂಟ್ರೆಸ್ಟಿಂಗ್ ಅದು. ನಾವು ಎಷ್ಟು ತಿಳ್ಕೊತಾ ಇರ್ತೀವಿ ಕನ್ನಡದ ಬಗ್ಗೆ, ಅಷ್ಟು ಆಸಕ್ತಿ ಇನ್ನ ಹೆಚ್ಚಾಗ್ತಾ ಹೋಗುತ್ತೆ. ಕನ್ನಡದ ಬಗ್ಗೆ ತಿಳ್ಕೊಬೇಕು, ಆ ಭಾಷೆ ಬಗ್ಗೆ ಇನ್ನ ತಿಳ್ಕೊಬೇಕು ಅನ್ನೋದು ತುಂಬ ಆಸಕ್ತಿ ಹೆಚ್ಚಾಗುತ್ತೆ. ಓಕೆ. ಈಗ ನೋಡಿ, ಫಸ್ಟು ನಮಗೆ ಕನ್ನಡ ವ್ಯಾಕರಣದಲ್ಲಿ ಫಸ್ಟು ನಾವು ವರ್ಣಮಾಲೆ ಅನ್ನೋ ಟಾಪಿಕ್ ಬಗ್ಗೆ ತಗೋಣ. ವರ್ಣಮಾಲೆನ ನಾವು ಅಕ್ಷರಮಾಲೆ ಅಂತಲೂ ಕೂಡ ಕರಿತೀವಿ. ಓಕೆ. ನೋಡಿ, ನಾವು ವರ್ಣಮಾಲೆ ಅಂತ ಅಂದರೆ ನಮಗೆ ನೆನಪಾಗುವಂಥದ್ದು, ನಾವು ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲಲ್ಲಿ ಸ್ಲೇಟಲ್ಲಿ ನಮಗೆ ಫಸ್ಟು ಆ ಅಂತ ಬರೆಸ್ತಾ ಇದ್ರಲ್ವ. ಫಸ್ಟು ನಾವು ಸ್ಕೂಲ್ಗೆ ಹೋದಾಗ, ಈಗ ಬಿಡಿ, ಆಮ್, ಈಗ ಬೇಸಿಕ್ ಅಂತ ಬೇರೆ ರೀತಿನೇ ಇಂಗ್ಲೀಷ್ ವರ್ಡು ಅದು ಇದು ಹೇಳ್ಕೊಡ್ತಾರೆ. ಬಟ್ ಆಗ ನಾವು ಶಾಲೆಗೆ ಹೋದಾಗ, ಮಕ್ಕಳಲ್ಲಿ ಹೋದಾಗ ಫಸ್ಟು ನಮಗೆ ಕಲಿಸ್ತಾ ಇದ್ದಿದ್ದಂಥದ್ದು ಆ ಅನ್ನೋದು. ಓಕೆ. ಆ ಅನ್ನೋ ಅಕ್ಷರ ನಮಗೆ ಹೇಳ್ಕೊಡ್ತಾ ಇದ್ರು. ಸೊ, ಈಗ ನಿಮ್ಗೊಂದು ಐಡಿಯಾ ಬರುತ್ತೆ. ವರ್ಣಮಾಲೆ ಅಂದರೆ ಯಾವುದು ಅಂದರೆ ಅ, ಆ, ಇ ಅಂತ ನಾವೇನು ಹೇಳ್ತೀವಲ್ಲ ಅದನ್ನು ವರ್ಣಮಾಲೆ ಅಂತ ಹೇಳ್ತೀವಿ. ಹಾಗೆ ಅಕ್ಷರಮಾಲೆ ಅಂತಲೂ ಕೂಡ ಹೇಳ್ತೀವಿ. ಓಕೆ. ಈಗ ಅಕ್ಷರಾಭ್ಯಾಸ ಮಾಡೋಕ್ಕೆ ಎಲ್ಲೇ ನಾವು ಪುಣ್ಯಕ್ಷೇತ್ರಗಳಿಗೆ ಹೋದ್ರು ಕೂಡ ಅಲ್ಲೂ ಕೂಡ ಅಕ್ಕಿ ಮೇಲೆ ಆ ಅನ್ನೋ ಅಕ್ಷರನೇ ಇಂದನೇ ಸ್ಟಾರ್ಟ್ ಮಾಡೋದು. ಅಂದರೆ ನಾವು ಚಿಕ್ಕವರಿದ್ದಾಗಿಂದ ನಮಗೆ ಸ್ವಲ್ಪ, ನಾವು ಸ್ಕೂಲ್‌ಗೆ ಹೋಗ್ಬೇಕಾದ್ರೆ ಆಲ್ರೆಡಿ ಅಪ್ಡೇಟ್ ಆಗಿತ್ತು. ಅವಾಗ ನಮಗೆ ಡಬಲ್ ರೋಡು ಲೈನ್ ಬರುತ್ತೆ ಗೊತ್ತಾ? ಅದರಲ್ಲಿ ನಮಗೆ ಫಸ್ಟ್ ಅಕ್ಷರ ಹಾಕ್ಕೊಡ್ತಾ ಇದ್ದೆ ಆ ಅನ್ನೋದು. ಅದನ್ನು ಹೋಮ್‌ವರ್ಕ್ ಮಾಡ್ಕೊಂಬನ್ನಿ, ಮತ್ತು ಅದನ್ನು ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಬರಕ್ಕೆ, ಮತ್ತು ಅಲ್ಲಿ ಬೋರ್ಡ್ ಮೇಲೆ ಬರ್ದು ಅದನ್ನೇ ತಿದ್ದಿ ಬಳ್ಪನೇ ಖಾಲಿ ಆಗೋದು. ಬುಕ್ಕಲ್ಲೇನಾದ್ರು ಬರೆದ್ರೆ ತಿದ್ದಿ ಅದು ಹಾಳೆನೇ ಕೂಡ ಹರಿದೋಗೋದು. ಆ ರೇಂಜಿಗೆ ನಾವು ಆನ ತಿದ್ದುತ್ತಾ ಇದ್ವಿ, ಆಯಿತಾ? ಸೊ, ಅದು ನಮಗೆ ಅದಕ್ಕೆ ಈಗ ಬೇಗ ಕನೆಕ್ಟ್ ಆಗುತ್ತೆ. ಆ, ಇ ಅನ್ನೋದು ನಮಗೆ ಸಾಯೋವರೆಗೂ ಕೂಡ ಅದು ನೆನಪಿರುತ್ತೆ. ಯಾವುದೇ ಕಾರಣಕ್ಕೂ ಅದು ಮರೆಯೋ ಅಂತ ಇದಲ್ಲ. ಏನಕ್ಕೆ ಅಂದರೆ ಅಷ್ಟು ನಾವು ಇಂಟ್ರೆಸ್ಟಿಂಗ್ ಆಗಿ ಆ ವಯಸ್ಸಲ್ಲಿ ಅಷ್ಟು ಭಯ ಪಡ್ಕೊಂಡು ಕಲ್ತಿರೋ ಅಂಥದ್ದೇ ಅಕ್ಷರಗಳ ಆ ಇಂದ ಳ ವರೆಗೂ ಈ ಫಸ್ಟು. ಓಕೆ. ಸೊ, ನೋಡಿ, ವರ್ಣಮಾಲೆ ಅದನ್ನು ನಾವೇನಂತ ಹೇಳ್ತೀವಿ, ಅಕ್ಷರಮಾಲೆ ಅಂತಲೂ ಕೂಡ ಹೇಳ್ತೀವಿ. ಅದರಲ್ಲಿ ಫಸ್ಟ್ ಒನ್ನು, ಅದರಲ್ಲಿ 3 ವಿಧ. ಓಕೆ. 3 ವಿಧ. ಓಕೆ. ಅದರಲ್ಲಿ 3 ವಿಧ. ಫಸ್ಟು ವರ್ಣಮಾಲೆಯಲ್ಲಿ 49 ಅಕ್ಷರಗಳಿರ್ತವೆ. ಎಷ್ಟು? 49 ಅಕ್ಷರಗಳು. ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ? 49 ಅಕ್ಷರ. ಅದರಲ್ಲಿ 3 ವಿಧ ಇದೆ: ಸ್ವರ, ವ್ಯಂಜನ, ಯೋಗವಾಹ. ನನ್ನ ಜೊತೆ ಹೇಳಿ: ಸ್ವರ, ವ್ಯಂಜನ, ಯೋಗವಾಹ. ಸ್ವರ, ವ್ಯಂಜನ, ಯೋಗವಾಹ. ನೋಡಿ, ಯೋಗವಾಹಕ ಅಂತ ಹೇಳ್ತಾರೆ. ಸೊ, ಅದು ರಾಂಗು. ಅದನ್ನ ಬರೀ ಹೇಳ್ಬೇಕಾಗಿರೋದು ಯೋಗವಾಹ. ನೋಡಿ, ಫಸ್ಟ್ ನಾನು ಸ್ವರಗಳ ಬಗ್ಗೆ ಹೇಳ್ತೀನಿ. ಸ್ವರಗಳಲ್ಲಿ ಎಷ್ಟು ಅಕ್ಷರ ಇದೆ? 13 ಅಕ್ಷರ ಇದೆ. ವ್ಯಂಜನದಲ್ಲಿ 34 ಅಕ್ಷರ ಇದೆ. ಯೋಗವಾಹದಲ್ಲಿ 2 ಇದೆ. ಓಕೆ. ಸ್ವರದಲ್ಲಿ ಎಷ್ಟಿದೆ? 13 ಅಕ್ಷರಗಳಿದೆ. ಓಕೆ. ಇದರಲ್ಲಿ 2 ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ಓಕೆ. ಇದರಲ್ಲಿ 2 ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ಅದು ಹ್ರಸ್ವ ಸ್ವರ ಮತ್ತೆ ದೀರ್ಘ ಸ್ವರ. ಹ್ರಸ್ವ ಸ್ವರ, ದೀರ್ಘ ಸ್ವರ. ಸ್ವರಗಳಲ್ಲಿ 13 ಅಕ್ಷರಗಳಿದೆ. ಅದರಲ್ಲಿ ಹ್ರಸ್ವ ಸ್ವರ, ದೀರ್ಘ ಸ್ವರ. ಫಸ್ಟ್ ಸ್ವರ ಅಂತಂದ್ರೆ ಏನು ಅಂದರೆ, ಸ್ವರ ಅಂದರೆ ಅದನ್ನು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡುವಂಥದ್ದನ್ನ ಸ್ವರ ಅಂತ ಕರಿತೀವಿ. ನಾವು ಅದನ್ನ ಸ್ವತಂತ್ರವಾಗಿ ಯಾವುದೇ ರೀತಿ ಅಂದರೆ ಅಂದರೆ ಈಗ ಫುಲ್ಲು ದೀರ್ಘವಾಗಿ ಆ ಥರ ಅಲ್ಲ, ತುಂಬ ಕ್ಯಾಶುಯಲ್ ಆಗಿ ಸ್ವತಂತ್ರವಾಗಿ ನಾವು ಉಚ್ಚಾರಣೆ ಮಾಡೋದನ್ನ ಸ್ವರ ಅಂತ ಹೇಳ್ತೀವಿ. ಅದರಲ್ಲಿ ಎಷ್ಟಿದೆ? 13 ಸ್ವರಗಳಿದೆ. ಅದರಲ್ಲಿ 2 ವಿಧ ಅದರಲ್ಲಿ 2 ಅಂದರೆ ವರ್ಗ ಮಾಡಿದ್ದಾರೆ: ಹ್ರಸ್ವ ಸ್ವರ, ದೀರ್ಘ ಸ್ವರ. ಓಕೆ. ಹ್ರಸ್ವ ಸ್ವರ, ದೀರ್ಘ ಸ್ವರ. ಆ ಹ್ರಸ್ವ ಸ್ವರದಲ್ಲಿ ಇರುವಂಥ ಅಕ್ಷರಗಳು 6, ದೀರ್ಘ ಸ್ವರ ಹಂತದಲ್ಲಿರೋದು 7. ಸ್ವರದಲ್ಲಿ 13, ಅದರಲ್ಲಿ 2 ವಿಂಗಡಣೆ. ವರ್ಣಮಾಲೆಯಲ್ಲಿ 3 ವಿಂಗಡಣೆ: ಸ್ವರ, ವ್ಯಂಜನ, ಯೋಗವಾಹಕ. ಅದರಲ್ಲಿ ಸ್ವರದಲ್ಲಿ
2 ಅದರ ವಿಂಗಡಣೆ ಮಾಡಿದ್ದಾರೆ. ರಸ್ವ ಸ್ವರ, ದೀರ್ಘ ಸ್ವರ. ರಸ್ವ ಸ್ವರ ಬಂದು 6, ದೀರ್ಘ ಸ್ವರ ಬಂದು 7. ಓಕೆ. ಆ ರಸ್ವ ಸ್ವರ ಯಾವ್ಯಾವು ಅಂತ ಅಂದ್ರೆ ಆ, ಈ, ಊ, ರು, ಎ, ಒ. 1, 2, 3, 4, 5, 6. 6 ಅದು ಹ್ರಸ್ವ ಸ್ವರ. ದೀರ್ಘ ಸ್ವರ ಅಂದ್ರೆ ಇದು ಬಿಟ್ಟು 2ನೇ ಆ, 2ನೇ ಈ, 2ನೇ ಊ, ನೆಕ್ಸ್ಟು 2ನೇ ಎ, ಐ, ಓ, ಔ. ಇದೆಷ್ಟಿದೆ ನೋಡಿ 1, 2, 3, 4, 5, 6, 7. ಆಯ್ತಾ? ಸೊ ಹ್ರಸ್ವ ಸ್ವರ 6 ಅಕ್ಷರ, ದೀರ್ಘ ಸ್ವರ 7 ಅಕ್ಷರ. ಸ್ವರದಲ್ಲಿ 13, ಅದ್ರಲ್ಲಿ ಹ್ರಸ್ವ ಸ್ವರ 6, ದೀರ್ಘ ಸ್ವರ 7. ಸ್ವರ ಅಂದ್ರೆ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಿದ್ರು. ಸ್ವರಗಳ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ವ್ಯಂಜನಗಳು. ಓಕೆ. ವ್ಯಂಜನಗಳು ಎಷ್ಟಿದೆಯಂತೆ 34. ಫೈನ್. ವ್ಯಂಜನಗಳು 34 ಇದೆಯಂತೆ. ಅದು ವ್ಯಂಜನ ಅಂದ್ರೆ ಏನು ಅಂದ್ರೆ ಸ್ವರದ ಜೊತೆಗೆ ಉಚ್ಚಾರಣೆ ಮಾಡುವಂಥದ್ದು. ಈ ಸ್ವರಗಳ ಜೊತೆ ಉಚ್ಚಾರಣೆ ಮಾಡೋದನ್ನ ನಾವೇನಂತ ಹೇಳ್ತೀವಿ? ವ್ಯಂಜನ ಅಂತ ಹೇಳ್ತೀವಿ. ಓಕೆ. ಇದನ್ನ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಕ್ಕಾಗಲ್ಲ. ಇದನ್ನ ಸ್ವರಗಳ ಜೊತೆಗೆ ಸೇರಿಸಿ ಉಚ್ಚಾರಣೆ ಮಾಡುವಂಥದ್ದನ್ನ ನಾವು ಅಂದ್ರೆ ಸ್ವರದ ಜೊತೆ ಕೂಡಿಸಿ ಹೇಳುವಂಥದ್ದನ್ನ ನಾವು ವ್ಯಂಜನಗಳು ಅಂತ ಹೇಳ್ತೀವಿ. ವ್ಯಂಜನಗಳಲ್ಲೆಷ್ಟು 34 ಅಕ್ಷರಗಳು ಬರ್ತವೆ. ಆಯ್ತಾ? ಇದರಲ್ಲಿ ಬಂದು ಅಲ್ಪ ಪ್ರಾಣ, ಅಲ್ಪ ಪ್ರಾಣ, ಮಹಾಪ್ರಾಣ, ನೆಕ್ಸ್ಟ್ ಅನುನಾಸಿಕ. ಅನುನಾಸಿಕ. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ವ್ಯಂಜನದಲ್ಲಿ 34 ಅಕ್ಷರ ಇರ್ತವೆ. ಅದರಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಓಕೆ. ಇದರಲ್ಲಿ ನೋಡಿ ಇವೆರಡರಲ್ಲಿ ಒಂದು